ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಿನ್ನೆ ಸಂಜೆ ಹೊರಡಿದವನು ಹೋಗ್ತಾನಿದ್ದೀನಿ, ಪೇಟೆಯಿಂದ ಮುಂಬೈಗೆ ಹೋಗ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಆ್ಯಕ್ಚುಲಿ ನಿನ್ನೆ ಕರ್ನಾಟಕ ಯಾವಾಗ ಸ್ಟೇಟ್ ದಾಟಿದೆಯೋ ಅಲ್ಲಿಂದ ಮಳೆ ಸ್ಟಾರ್ಟ್ ಆಯಿತು. ಯಾವ ಥರ ಮಳೆ ಅಂದರೆ, ಈಗ ಮುಂಬೈಯಲ್ಲಿ ಫುಲ್ಲು ಮಳೆ ಅಂತೆ. ನನಗೆ ಓನರ್ ಫೋನ್ ಮಾಡಿ ಹೇಳಿದರು, ಬೇಗ ಹೋಗಿ ಖಾಲಿ ಮಾಡಿಸಿ, ಇಲ್ಲ ಫುಲ್ ಮಳೆಯಲ್ಲಿ ಎಲ್ಲ ಜಾಮ್ ಆಗ್ತಾಯಿದ್ದೇವೆ ಅಂಥೇಳಿ. ನನಗೆ ಅಲ್ಲಿ ಇಲ್ಲಿ ಏನು ಜಾಮು ಸಿಗಲಿಲ್ಲ, ನನಗೆ ಅಲ್ಲಿ ಹೋಗೋಕ್ಕೆ ಸಿಕ್ತು. ಈಗ ಮಧ್ಯಾಹ್ನ 11-11ವರೆಗೆ ಏನೋ 2 ವಡಪಾವ್ ತಿಂದಿದ್ದೆ. ಹಳೆ ವಿಡಿಯೋದಲ್ಲಿ ಇರೋ ಅದೇ ವಡಪಾವ್, ಅದು ಬಿಟ್ಟು ನಾ ಇಲ್ಲಿ ತಿನ್ನೋಕ್ಕೆ ಯಾವುದೂ ಸಿಗಲೂ ಇಲ್ಲ, ನನಗೆ ಯಾವುದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅದೇ ವಡಪಾವ್ ತಿಂದು ಇನ್ನು ಡೈರೆಕ್ಟ್ ಪಾಲ್ತನ್ನಿಂದ ಪುಣೆಗೆ 140 ಕಿಲೋಮೀಟ್ರ್ ಇತ್ತು. ಪಂಡ್ರಾಪುರ ರೋಡ್ ಮೇಲೆ ಬಂದಾಗ ಆ 140 ಕಿಲೋಮೀಟ್ರ್ ಹೋಗಿ ಅಲ್ಲೇ ಏನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ರೈಸ್ ಐಟಮ್ ತಿಂದುಬಿಡ್ತೀನಿ, ಯಾಕಂದರೆ ನನಗೆ ರೊಟ್ಟಿ ಐಟಮು ಬೇರೆ ರೋಡ್ಗಳಲ್ಲಿ ಧಾಬಾಗಳಲ್ಲಿ ಓಕೆ, ಈ ನಾರ್ಮಲ್ ಹೋಟೆಲ್ಗಳಲ್ಲೆಲ್ಲ ಊಟ ಸೆಟ್ಟಾಗಲ್ಲ. ಮತ್ತು ನಂದು ಹೊಟ್ಟೆ ತುಂಬ ಸೂಕ್ಷ್ಮ, ಏನಾದರೂ ಬೇಡಾಗಿದ್ದು ಅಂತ ತಿಂದುಬಿಟ್ರೆ ಯಾವುದೇ ಕಾರಣಕ್ಕೂ ಹೊಟ್ಟೆಯಲ್ಲಿ ಕಂಫರ್ಟಬಲ್ ಆಗಿ ಊಟ ಇರಲ್ಲ, ತುಂಬ ಕಿರಿಕಿರಿ ನನಗೆ ಕೊಟ್ಬಿಡುತ್ತೆ. ನಾನು ರೈಟ್ ಹೊಡಿಬೋದು ಚೂರು ಮುಂದೆ ಒಂದು 4 kg ಮುಂದೆ ಹೋಗಿದ್ದಕ್ಕೆ ಇಲ್ಲಿಲ್ಲ, ಆ ಕಡೆ ಹೋಗಿ ಮಂಗಳವಾಡ ರೈಟ್ ಕಳಿಸಿದ್ರು. ಸಿಟಿಯಿಂದ ಬೈಪಾಸ್ ಕಳಿಸಿದ್ರು. ಬೆಳಗ್ಗೆ ದೊಡ್ಡ ಗಾಡಿಗಳಿಗೆ ಎಂಟ್ರಿ ಇಲ್ಲ. ಸಿಟಿಯಿಂದ ಸ್ವಲ್ಪ ಹೊರಗಡೆ ಹೋಗಿ ಪಂಡ್ರಾಪುರ ಈಗ 350 ಕಿಲೋಮೀಟ್ರ್ ಬಂದಿದ್ದೀನಿ. ಪಾಲ್ತನ್ ಅಂತ ಹೇಳೋ ಊರು ಬರುತ್ತೆ, ಅದನ್ನು ದಾಟಿ ಸೂರತ್ ಪುಣೆ ಡೈರೆಕ್ಟ್ ಪುಣೆ ರೋಡ್. ಆ್ಯಕ್ಚುಲಿ ಪುಣೆ ರೋಡು ಪಂಡ್ರಾಪುರಿಂದ ನೈಟ್ ಊಟ ಮಾಡೋದು. ಮತ್ತು ಊಟ ಮಾಡೋದು ಬೆಳಗ್ಗೆ ಈ ಕಡೆ ಊಟ ನಮ್ಗೆ ಟೈಮ್ ಸಿಗಲ್ಲ ಅಂತೇಳಿ ಹೀಗೆ ಡ್ರೈವ್ ಮಾಡ್ತಾಯಿದ್ದೆ. ನಾನು ಒಂದು ಬೆಳಗ್ಗೆ ಅಂತ ಒಂದು 4-5 ಸಲ ಚಾಪ್ ಅದೇ ಇದೆ ಹೊಟ್ಟೆಯಲ್ಲಿ. ಗಾಡಿ ಎಷ್ಟು ಊರಿಗೆ ಹೋಗೋದು ಎಲ್ಲಾದರೂ ಗಾಡಿ ನನಗೆ ಗಾಡಿ ಕೆಲಸ ಆಗುತ್ತಲ್ಲ. ನನಗೆ ಗಾಡಿ ಅಂದರೆ ಇದು ಲೈನ್, ಇದು ಗಾಡಿ ಕೆಲಸ ಆಗುತ್ತಾಗ ಲೈನಿಗೆ ಹೋದರೆ ನಾವೇ ಇದ್ದವ್ರು ಅನುಭವಿಸ್ಬೇಕು. ಒಂದು ಕಾರಣಕ್ಕೆ ನನಗೆ ಅನ್ಕಂಫರ್ಟಬಲ್ ಕೊಡ್ತಾ ಇದೆ. ಆ್ಯಕ್ಚುಲಿ ಹೈವೇಗೆ ಹತ್ಕೊಂಡೆ, ಆ ಒಳಗಡೆ ಪಂಡ್ರಾಪುರ ರೋಡಿಂದ ಹೈವೇಗೆ ಹತ್ಕೊಂಡೆ. ಆ ರೂಟಿಂದ ಬಂದಿರೋದು, ಆ ರೂಟಿಂದ ಯಾಕೆ ಬಂದಿರೋದು ಅಂದರೆ ಸ್ವಲ್ಪ ಫಾಸ್ಟ್ಯಾಗ್ ಟೋಲು ಸಿಗಲಿಲ್ಲ ಆ್ಯಕ್ಚುಲಿ ಆ ರೂಟ್ ಮೇಲೆ. ಈಗ ಬೆಳಗಾವಿ ಮೇಲೆ ಬಂದಿದ್ರೆ ಟೋಲ್ಗಳು ಸಿಗ್ತಿತ್ತು ಅಂದರೆ ಬೇರೆ ಬೇರೆ ಒಂದು 55 ಕಿಲೋಮೀಟರ್ಗೆ ಒಂದು 5-6 ಟೋಲ್ಗೆ ತಗೋಬಿಟ್ಟು ಅದನ್ನು ತಪ್ಪಿಸ್ಬೇಕಂತೇಳಿ ಪಂಡ್ರಾಪುರ ರೂಟ್ ಮೇಲೆ ಬಂದಿತ್ತು. ಆ ಸ್ಟೇಟ್ ಹೈವೇ ಯಾವಾಗ ಬಿಟ್ಟು ಮಳೆ ಸ್ಟಾರ್ಟ್ ಆಯಿತು. ಆ ಮಳೆ ಎಲ್ಲಿ ತನಕ ಇದೆ ಅಂದರೆ, ಯಾವ ಥರ ಮಳೆ ಅಂದರೆ, ತುಂಬ ಜಾಸ್ತಿನೂ ಮಳೆ ಇಲ್ಲ, ತುಂಬ ಕಮ್ಮಿನೂ ಮಳೆ ಇಲ್ಲ. ಎಲ್ಲ ಗಾಡಿಗಳು ರನ್ ಆಗುವ ಹಾಗೆ ಮಳೆ ಬರ್ತಾಯಿತ್ತು. ಯಾಕೆಂದರೆ ತುಂಬ ಮಳೆ ಬಂತಂದರೆ ರೋಡ್ ಮೇಲೆ ಗಾಡಿಗಳು ತುಂಬ ಕಮ್ಮಿ ಆಗಿಬಿಡ್ತವೆ, ಎಲ್ಲರೂ ಸೈಡ್ ಹಾಕ್ತಾರೆ. ಯಾರು ಸೈಡ್ ಹಾಕ್ತಾರೆ ಅಂತ ತುಂಬ ಹೆವಿ ವೆಹಿಕಲ್ ಅವರೆಲ್ಲ ಸೈಡ್ ಹಾಕಿಬಿಡ್ತಾರೆ ತುಂಬ ಮಳೆ ಬಂತಂದರೆ. ಈಗ ಬಂದಿರೋ ಮಳೆ ಒಳ್ಳೆ ರನ್ ಮಾಡುವಾಗೆ ಇತ್ತು. ನಾನು ಎಲ್ಲೂ ನಿಲ್ಲೇ ಇಲ್ಲ ಅನಿಸುತ್ತೆ, ಅಲ್ಲಿ 24 ಗಂಟೆ ಒಳಗೆ ಮುಂಬೈ ಮುಟ್ಟೋ ಐಡಿಯಾ ಇತ್ತು. ಹಾಗೇ ಆಯ್ತದು, ಯಾಕೆಂದರೆ ಮಳೆ ಡ್ರೈವಿಂಗಿಗೆ ಹೆಲ್ಪ್ ಮಾಡುತ್ತೆ. ಹಾಗೇನು ಮಳೆ ಡ್ರೈವಿಂಗಿಗೆ ರಿಸ್ಕಿ ಡ್ರೈವಿಂಗು ಮಾಡಿಸುತ್ತೆ. ಮಳೆಯಲ್ಲಿ ಯಾವ ಥರ ಯಾವಾಗ ರಿಸ್ಕಿ ಬರುತ್ತೆ ಅಂತ ಗೊತ್ತಾಗಲ್ಲ. ನಾನು ಸುಮ್ಮನೆ ಬಾಯಿ ಮಾತಿಗೆ ಇವನು ರಿಸ್ಕಿ, ಅದು ಗೀಂಜರ್ ಅಂತ ಮಾತಾಡ್ತಾನೆ ಇವನು, ಸುಮ್ಮನೆ ಮಾತಾಡ್ತಾನೆ ಅಷ್ಟೇ ಅಂತ ಅಂದ್ಕೋಬೇಡಿ. ಟೈಮು ಒಂದೇ ಥರ ಇರೋಲ್ಲ. ನಾನು ಕೆಲವು ವಿಷಯಗಳನ್ನ ಹೇಳ್ಕೋಬಾರ್ದು, ಹೇಳ್ಕೊಂಡ್ರೆ ಒಂಥರ ಅನಿಸ್ಕೊಳ್ತೀವಿ ಅಂತ ನನ್ನ ಅನಿಸಿಕೆಗೆ ನಾನು ಏನು ಹೇಳ್ಕೊಕ್ಕೆ ಹೋಗಲ್ಲ. ಕಷ್ಟಗಳನ್ನ ಏನು ಹೇಳ್ಕೊಳ್ಳೋದು, ಅದೇ ನಾರ್ಮಲಾಗಿ ನಾವೇ ಅನುಭವಿಸೋರು ಅಂದಮೇಲೆ ಹೇಳ್ಕೊಬೇಕಂತ ಏನು ಇರೋದಿಲ್ಲ. ಆದ್ರೂ ನಿಮ್ಗೆ ಅವಾಗವಾಗ ಆಗೋ ಸ್ವಲ್ಪ ಪರಿಸ್ಥಿತಿಗಳನ್ನ ಹೇಳ್ತಾ ಇದ್ದೀನಿ. ಹಂಗೆ ನೋಡಿ, NH ರೋಡಲ್ಲಿ ಒಂದು ಕಾರಿಗೆ ಗುದ್ದಿ K52 ಅಂದರೆ ನೆಲಮಂಗಲ ಪಾಸಿಂಗ್ ಇದ್ದು ಕ್ಯಾಂಟರ್ ಗಾಡಿ, ಈಚರ್ ಗಾಡಿ ಪಲ್ಟಿಯಾಗಿದೆ. ಯಾವ ಥರ ಪಲ್ಟಿಯಾಗಿದೆ ಅಂದರೆ, ರೋಡ್ ಫುಲ್ಲು ಮಲಗಿದೆ, ಸೈಡ್ ಹೋಗೋಕ್ಕೂ
ಗಾಡಿಗಳು ಇನ್ನೊಂದು ಪಾಸ್ ಆಗುವಾಗೆ ಬಿದ್ದಿದ್ರೆ ಅದೊಂದು ಮಾತು ಬೇರೆ ಇರ್ತಿತ್ತು. ನೋಡಿ ರೋಡಲ್ಲಿ ಯಾವ ಥರ ಘಟನೆ ಆಗ್ತವೆ. ಈಗ ನೋಡಿ ಮೊನ್ನೆ ಹೊಸಪೇಟೆ ರೋಡಲ್ಲಿ ಒಂದು ಬೊಲೆರೋಗೆ ತಾಗಿಸಿದ್ದಕ್ಕೆ ಒಂದು 3 ಕಿಲೋಮೀಟರ್ ಜಾಮ್ ಆಗಿತ್ತು. ಪಲ್ಟಿ ಆಗಿರೋ ಗಾಡಿಗೆ ಈಗ ಬಿಡಿ ಕ್ರೇನಲ್ಲಿ ಬಂತು, ಮುಂದೆ ಕ್ರೇನ್ ಬಂದಿದೆ, ಹೋಗಿ ಅವರು ತೆಗಿತು. ಸ್ಲಿಪ್ಪಾಗಿ ಗಾಡಿ ಪಲ್ಟಿ ಆಗಿದೆ ಗೊತ್ತಾಗ್ತಿಲ್ಲ, ಸ್ಲಿಪ್ ಆಗಿರ್ಬೇಕಂತ ಅನ್ಕೊಂಡು. Continue on National Highway 48 for 11 kilometers. 6 wheeler ತುಂಬಾ ಸ್ಪೀಡ್ ಹೋಗ್ತಾರೆ. ಅವ್ರು ಒಂಥರ ಕಾರ್ ಹೋದಂಗೆ ಹೋಗ್ತಾರೆ. ಹಿಂದೆ ಮೆಟ್ರಲ್ ಇದೆ ಅಂತ ಹೇಳಿ ಮರ್ತು ಬಿಡ್ತಾರೆ. ಮಾತ್ರ ಗಾಡಿ ಪಲ್ಟಿ ಆಗಿದೆ. ಅದು NH ರೋಡಲ್ಲಿ ಪಲ್ಟಿ ಆಗಿದೆ ನೋಡಿ, ಲೆಕ್ಕ ಹಾಕಿ ಅವ್ರು ಯಾವ ಥರ ಹೋಗಿರ್ಬೇಕಂತ. ನೋಡಿ ಎಲ್ಲ ಜಾಮ್ ಆಗಿದೆ. ನಮಗೆ ರೋಡ್ ಏನು ಹೇಳ್ಕೊಡುತ್ತೆ ಅಂದರೆ, ರೋಡ್ ಮೇಲೆ ಇರೋರು ಯಾರೇ ಒಬ್ಬರು ಮಿಸ್ಟೇಕ್ ಮಾಡಿದ್ರೂ ಆ ಮಿಸ್ಟೇಕ್ನ ಅನುಭವಿಸೋಕ್ಕೆ ಎಲ್ಲ ಡ್ರೈವರ್ಗಳು ಅನುಭವಿಸ್ಬೇಕಾಗುತ್ತೆ. ಅದೇ ಹೇಳ್ಕೊಡುತ್ತೆ ನಮಗೆ ರೋಡ್ ಮೇಲೆ ಯಾರು ಮಿಸ್ಟೇಕ್ ಮಾಡಿದರೂ ಅನುಭವಿಸೋರು ಎಲ್ಲರೂ ಇರ್ತಾರೆ. ಬೆಳಗ್ಗೆ ನೋಡಿ ಮಳೆ ಟೈಮಲ್ಲಿ ಆಗೋ ಆಕ್ಸಿಡೆಂಟ್ಗಳಿದೆ, ತುಂಬ ಡೇಂಜರ್. ಯಾವುದು ಒಳ್ಳೆ ಬಾಡಿಗೆ ಆ ಬಾಡಿಗೆ ಹೊಡಿಯೋದು, ಆ ಥರ ಹೊಡಿತೇವೆ. ಪುಣೆ ಫಸ್ಟ್ನೇ ಟನಲ್ ಬಂತು, ಇನ್ನೊಂದೆರಡು 3 ಟನಲ್ ಬರ್ತವೆ, ಮತ್ತು ಕಾಂಡಲ ಘಾಟ್ ಸೆಕ್ಷನ್ ಒಳಗೆ 1-2 ಟನಲ್ ಇದ್ದಾವೆ. ನಾನು ಲೆಕ್ಕ ಹಾಕಲಿಲ್ಲ ಟನಲ್ಗಳು ಎಷ್ಟಿದ್ದಾವೆ ಅಂಥೇಳಿ. ಫಸ್ಟ್ನೇ ಟನಲ್ ಇದು. ಕೊನೆ ಟನಲ್ ಯಾವುದಂದರೆ ಕಾಂಡಲ್ ಘಾಟ್ ಸೆಕ್ಷನ್ ಇಳಿಯುವಾಗ ಒಂದು ಟನಲ್ ಬರುತ್ತೆ, ಅದು ಲಾಸ್ಟ್ ಟನಲ್ ಇರೋದು. ಅಲ್ಲಿ ತನಕ ಎಲ್ಲ ಗುಡ್ಡಗಳೇ ಇರೋದು, ಗುಡ್ಡಗಳ ಮಿಡ್ಲಲ್ಲೇ ಸುರಂಗ ಮಾಡಿದ್ದಾರೆ, ಟನಲ್ ರೋಡ್ ಮಾಡಿದ್ದಾರೆ. ಎಲ್ಲ ಹೈವೇಗಳಲ್ಲಿ ಅದೇನು ಸಮಸ್ಯೆ ಅಲ್ಲ. ಹೈವೇಗಳಲ್ಲಿ ಏನು ಟೆನ್ಷನ್ನು ಅನ್ನೋದು ಏನಾದರೂ ಇದ್ದರೆ, ಈ ಬೇರೆ ಡ್ರೈವರ್ಸ್ಗಳು, ಹೆವಿ ಡ್ರೈವರ್ಸ್ಗಳು ಯಾರು ಸಮಸ್ಯೆ ಮಾಡಲ್ಲ. ಈ ಸಮಸ್ಯೆ ಮಾಡೋದು ಯಾರು ಅಂದರೆ ಈ ವೈಟ್ ಬೋರ್ಡ್ ಡ್ರೈವರ್ಸ್ಗಳು ಮತ್ತು ಈ ಬೈಕ್ನವರು, ಸ್ಕೂಟರ್ನವರು. ಹೊಟ್ಟೆಗೆ ಏನು ತಿಂತಾರೋ ಬಾಂಬೆಗೆ ಬಂದ್ರೆ ಇದೆ ಆನೆ ಬರ, ಜಾಮ್ ಇದ್ದೆ ಆನೆ ಬರ ನೋಡಿ. ಅರ್ಧ ಗಂಟೆ ಆಯ್ತು ಈಗ ಇದೇ ಜಾಮಲ್ಲಿ. ಒಂದು ಅರ್ಧ ಮುಕ್ಕಾಲು 1.5 ಕಿಲೋಮೀಟರ್ ಜಾಮ್ ಇದೆ, ಎಲ್ಲ ಮೂವ್ ಆಗ್ತಿದೆ. ಫುಲ್ಲು ಫಾಗ್ ತುಂಬಿಟ್ಟಿದೆ, ಗಾಡಿಗಳೆಲ್ಲ ಸ್ಲೋ ಆಗಿ ಹೋಗ್ತಿದೆ. ನಾನು ಪಾರ್ಕಿಂಗ್ ಲೈಟ್ ಹಾಕಿ ಹೋಗ್ತಾ ಇದ್ದೀನಿ. ಕಾಂಡಲ್ ಘಾಟ್ ವಾಪಸ್ ಮೊನ್ನೆ ಬಂದಿದ್ದೆ ನಾನು, ಕಾಂಡಲ್ ಘಾಟ್ ಮೇಲೆ ಹೋಗಿದ್ದೆ, ಒಂದು ನುಡಿ ಹಾಕಿದ್ದೆ ಅಲ್ವಾ, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ಮೊದಲು ಆದರೆ ಇಲ್ಲಿ ಒಂದು ಡೌನಲ್ಲಿ ಬರುತ್ತೆ, ಈಗ ಹೊಸ ಅದಕ್ಕೆ ಡೌನಲ್ಲಿಗೆ ಇನ್ನೊಂದು ಡೌನಲ್ಲಿಗೆ ಬೇರೆನೇ ರೋಡ್ ಮಾಡಿದ್ರು. ಆ ಡೌನಲ್ಲಿ ನಾರ್ಮಲ್ ಡೌನಲ್ಲಿ ಆ ಥರ ಒಂದು ರೋಡ್ ಮಾಡಿದ್ದಾರೆ. ಗಾಡಿ ಎಷ್ಟೇ ಸ್ಪೀಡ್ ಹೋದ್ರೂ ಸ್ಲೋ ಹೋಗುವ ಹಾಗೆ ಒಂದು ಇದು ಡಾಮರೀಕರಣ ಮಾಡಿದ್ದಾರೆ ರೋಡಿದ್ದು. ಯಾವ ಥರ ಕ್ವಾಲಿಟಿ ಹಾಕಿದ್ದಾರೆ ಗೊತ್ತಿಲ್ಲ. ಟ್ರಕ್ಗಳು ಆದಷ್ಟು ಸ್ಲೋ ಹೋಗ್ತದೆ ಆ ಡೌನಲ್ಲಿ. ಹಂಗೆ ಘಾಟ್ ಸೆಕ್ಷನ್ನೆಲ್ಲ ಸ್ಲೋ ಆಗಿ ಇಳಿಸ್ಕೊಂಡು, ಈ ಘಾಟ್ ಸೆಕ್ಷನ್ ಮುಂಚೆ 1 ಗಂಟೆ ಏನೋ ಆಗ್ತಿತ್ತು ಇಳಿಸೋಕ್ಕೆ, ಈಗೆಲ್ಲ 3/4 ಗಂಟೆ. ನೋಡಿ ಇಲ್ಲೇ ಬಾಂಬೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇ ಮುಗೀತು. ಎಕ್ಸ್ಪ್ರೆಸ್ ಹೈವೇ ಮುಗಿದು ಈಗ ಇಲ್ಲಿಂದ ಪಾಯಿಂಟಿಗೆ 40 ಕಿಲೋಮೀಟ್ರ್ ಇದೆ. ಹೋಗಿ ಮುಗ್ತಾನೆ ಈಗ ಊಟ ಮಾಡ್ತೀನಿ. ಬಾಂಬೆ ಸಿಟಿಯಲ್ಲಿದ್ದೇನೆ. ಈಗ ಫೋನ್ ಮಾಡ್ತಾರೆ ಅಂದಿದ್ದಾರೆ JCPಯಿಂದ. ನೋಡಿ ಪಾಯಿಂಟಿಗೆ ಬಂದಿದ್ದೇನೆ. ಇಲ್ಲಿ ಕೇಬಲ್ ಕೆಳಗಿಳಿದಿದೆ, ಈಗ ಹೋಗುವಾಗ ತಾಗಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೇನೆ. ಇದು ಆ್ಯಕ್ಚುಲಿ ಮಣಿಪಾಲ್ ಹಾಸ್ಪಿಟಲ್ ಅಂತ. ಈ ಕನ್ಸ್ಟ್ರಕ್ಷನ್ಗೆ ಲೋಡ್ ತಂದಿರೋದು ಆ್ಯಕ್ಚುಲಿ ನಾನು. ಹಂಗೆ ಹಗ್ಗನೆಲ್ಲ ಬಿಚ್ಚಿ ಆರಾಮಾಗಿ ಗಾಡಿ ಸೈಡ್ ಹಾಕಿ ನಿಂತುಬಿಡು, ಒಮ್ಮೆಲೆ ಖಾಲಿ ಮಾಡಿಬಿಡ್ತಾರೆ ಅಂತೇಳಿ ಹಗ್ಗ ಎಲ್ಲ ಬಿಡ್ತಾ ಇದ್ದೆ ನೋಡಿ. ಹಗ್ಗ ಎಲ್ಲ ಬಿಚ್ಚಿ ತರ್ಪಲ್ನೆಲ್ಲ ಮಡಿಚಿ ಸೈಡ್ ಇಟ್ಟೆ. ಅವರು ಯಾವಾಗ ಇನ್ನು ಕರೀತಾರೋ ಆವಾಗ ಹೋಗಿ ಇನ್ನು ರಿವರ್ಸ್ ಹಾಕೋದು, ಅವರು ಖಾಲಿ ಮಾಡ್ತಾರೆ. ಆಮೇಲೆ ಇನ್ನು ಬೆಳಗ್ಗೆ ಖಾಲಿ ಮಾಡ್ತಾರೆ. ರಾತ್ರಿ ನಾನು ಗಾಡಿ ತೊಗೊಂಡು ನಮ್ಮ ದನಿ, ನಮ್ಮ ಸೌಕಾರ, ನಮ್ಮ ಸೇಟ್ ಅವ್ರ ಹತ್ರ ಹೋಗಿ ಗಾಡಿ ಸೈಡ್ ಹಾಕಬೇಕು. ಯಾಕಂದರೆ ಗಾಡಿ ಕೆಲಸ ಇದೆ.
ನಾನು ಆ್ಯಕ್ಚುಲಿ ಸೇಟು ಓನರ್ ಅಂತೇಳಿ ಮಾತ್ರ ಈ ಯೂಟ್ಯೂಬ್ ಅಂತೇಳಿ ವಿಡಿಯೋಗಳಲ್ಲಿ ಮಾತ್ರ ಹೇಳ್ತಾ ಇದ್ದೆ. ನಾನು ಅವ್ರಿಗೆ ಅಣ್ಣ ಅಂತಲೇ ಕರೆಯೋದು. ನಾನು ಯಾವ ಓನರ್ಗಳಿಗೂ ಸಾಹುಕಾರ ಇದು ಇದು ಅಂತ ಕರೆಯಲ್ಲ ಅವ್ರಿಗೆ ಡೈರೆಕ್ಟಾಗಿ. ಅವ್ರಿಗೆ ನಾನು ನಮ್ಮದೇ ಗಾಡಿ ಅಂತೇಳಿ ಅಣ್ಣ ಅಂತೇಳಿ ಕರಿತೇನೆ. ಯಾಕಂದರೆ ನನಗೆ ಓನರ್ ಫೀಲೆಲ್ಲ ನಮಗೆ ಗೊತ್ತಿಲ್ಲ, ನಾವು ಆ ಥರ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ. ನಾ ಏನೋ ವಿಡಿಯೋಗಳಲ್ಲಿ ಗಾಡಿ ಓನರು ಅಂತ ಯಾಕೆ ಹೇಳ್ತೇವೆ, ಓನರ್ ಸೇಟು ಸಾಹುಕಾರ ಎಲ್ಲ ಒಂದೇ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅವ್ರಿಗೂ ಗಾಡಿ ಓನರ್ ಅಂದಮೇಲೆ ಅವ್ರಿಗೆ ಕೊಡೋ ಮರ್ಯಾದೆ ನಾವು ಕೊಡ್ತೀವಿ, ಇಲ್ಲ ಅಂತಲ್ಲ. ಅದು ಬಿಟ್ಟು ನಾವು ಅದೇ ಆ ಚಾಳಿ ಇಲ್ಲ ನನಗೆ ಓನರ್ಗಳಿಗೆ ಹಾಗೆ ಚಂದ ಮಾತಾಡುವಂಥದ್ದು. ಯಾಕಂದರೆ ನಾವು ಕೆಲಸ ಮಾಡಿದ ಪೇಮೆಂಟ್ ನಮಗೆ ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ದುಡ್ದಿದ್ದು ನಮಗೆ ಕೊಡೋದು. ಅದು ಬಿಟ್ಟು ಏನು ಬೇರೆ ಅಮೌಂಟ್ ಏನು ಯಾರು ಕೊಡೋದಿಲ್ಲ. ನಾವು ನಮ್ಮ ದುಡಿಮೆಗೆ ನಮ್ಮ ದುಡ್ಡು ಕೊಡ್ತಾರೆ, ಅದಕ್ಕೆ ಮಾತ್ರ ಅವ್ರ ಗಾಡಿ ಓನರ್ಗಳು. ಅವ್ರು ನಮ್ಮ ಹತ್ರ ಚೆನ್ನಾಗಿದ್ದಾರೆ, ನಾನು ಅವ್ರ ಹತ್ರ ಚೆನ್ನಾಗಿದ್ದೀನಿ ಅಷ್ಟೇ. ಮತ್ತು ಏನೇ ಸಮಸ್ಯೆ ಆದ್ರೂ ಅವ್ರು ಫೇಸ್ ಮಾಡ್ತಾರೆ. ಗಾಡಿಯಲ್ಲಿದ್ದು ಏನೇ ಸಮಸ್ಯೆ ಆದರೂ ನಾನು ಫೇಸ್ ಮಾಡ್ತೀನಿ. ಇದು ಮಣಿಪಾಲ್ ಹಾಸ್ಪಿಟಲ್ ಅಂತ, ಇಲ್ಲಿ ಮುಂಬೈಯಲ್ಲಿ ಅಂಧೇರಿ ವೆಸ್ಟ್ ಕಡೆ ಇದೆ, ಪೋರ್ಟ್ ಸೈಡ್. ಈ ಸೈಡ್ ಫುಲ್ ಬೀಚ್ ಸೈಡ್ ಇರುತ್ತೆ. ಇಲ್ಲಿಂದ 2-4 ಕಿಲೋಮೀಟರ್ ಹೋದರೆ ಫುಲ್ ಬೀಚೇ ಬರುತ್ತೆ. ಮತ್ತೆ ಖಾಲಿ ಮಾಡಿ ಇವತ್ತು ರಾತ್ರಿ ಹೊರಡ್ತೀನಿ. ರಾತ್ರಿ ಎಲ್ಲಿಗೆ ಹೋಗ್ತೀನಿ ಅಂದರೆ, ಗಾಡಿ ಖಾಲಿ ಮಾಡಿದ ತಕ್ಷಣ ಸೀದಾ ಓನರ್ ಹತ್ರ ಹೋಗ್ತೀನಿ. ಓನರ್ದು ಮನೆ ಇಲ್ಲೇ ಇದೆ, ಮುಂಬೈಯಲ್ಲೇ ಇರೋದು. ಅವ್ರು ಸೆಟ್ಲ್ ಆಗಿರೋದು ಮಂಗಳೂರಿನವರು. ಇಲ್ಲಿ ಬಾಂಬೆಯಲ್ಲಿ ಅವಾಗಿಂದನೂ ಅವರು ಇಲ್ಲೇವರೇ, ಆ್ಯಕ್ಚುಲಿ ಇಲ್ಲೇವ್ರ ಥರನೇ ಸೆಟ್ಲ್ ಆಗಿದ್ದಾರೆ. ಹಂಗೆ ಗಾಡಿದು ಇಲ್ಲಿದೆ ಪಾಸಿಂಗ್ ಅಲ್ವಾ, MH46 ಪನ್ವೇಲ್ ಪಾಸಿಂಗ್. ಬನ್ನಿ, ಗಾಡಿ ಖಾಲಿ, 2 ಗಾಡಿ ಖಾಲಿ ಆಗ್ತಾ ಇದೆ. JCB ಅಲ್ಲಿ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ. ಗಾಡಿ ಖಾಲಿ ಮಾಡಿಬಿಟ್ಟು ಇವತ್ತು ಆ್ಯಕ್ಚುಲಿ ನಾನು ಮುಂಬೈಗೆ ಬಂದು, ಮುಂಬೈಯಲ್ಲಿ ಎಕ್ಸ್ಪ್ರೆಸ್ ಹೈವೇ ನೀವು ನ್ಯೂಸಲ್ಲಿ ಏನು ಬರ್ತಾ ಇದೆ ಅಲ್ವಾ, ರೋಡ್ ಜಾಮ್ ಆಗಿದೆ. ಆ್ಯಕ್ಚುಲಿ ರೋಡ್ ಫುಲ್ ಜಾಮ್ ಆಗಿ ಎಲ್ಲ ಸ್ಟಕ್ ಆಗಿದೆ. ಏನೋ ಬಚಾವಾಗಿ ಪಾಸ್ ಆಗಿದ್ದೇನೆ ಮುಂಬೈಗೆ. ಏನಾದರೂ ನಾನು ಬರುವಾಗ ಲೇಟ್ ಆಗಿದ್ದರೆ ನಾನು ರೋಡಲ್ಲಿ ನಿಲ್ಬೇಕಾಗ್ತಿತ್ತು. ಹಾಗೇನೂ ಆಗಲಿಲ್ಲ, ನನ್ನ ಟೈಮ್ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋ ಬರೋಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. 1 ವಾರನೂ ಆಗ್ಬೋದು, 10 ದಿನನೂ ಆಗ್ಬೋದು, 15 ದಿನನೂ ಆಗ್ಬೋದು. ನಾನು ಗಾಡಿನ ಮುಂಬೈಯಲ್ಲೇ ಇಟ್ಟು ಊರಿಗೂ ಬೇಕಾದ್ರೂ ಹೋಗ್ಬೋದು. ಬೆಳಗಾವಿಗೆ ಊರಿಗೆ ಹೋಗ್ಲಿಕ್ಕಿದೆ. ಮತ್ತೆ ಗಾಡಿಗೆ ಬರೋಕ್ಕೆ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸದ್ದು ಏನಿದೆಯೋ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ಸ್ವಲ್ಪ ಆದಷ್ಟು ಅಪ್ಡೇಟ್ ಅಂತ ಏನಾದ್ರು ಇದ್ರೆ ಮಾಡೋಕ್ಕೆ ನೋಡ್ತೀನಿ. ಹಂಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಯುತ್ತೆ ಈ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋ ಇನ್ನು ಬರೋಕ್ಕೆ ಎಷ್ಟು ದಿನ ಆದರೂ ಆಗ್ಬೋದು. ಆದಷ್ಟು ಸಪೋರ್ಟ್ ಮಾಡಿ.